ಅದಕ್ಕೆ ಸರ್ಕಾರಿ ವಾಹನ ನಂದು ಗಾಡಿ ಅಂತ ಹೇಳಿದ್ರೆ ಆ PSI ಹೇಳ್ತಾರೆ ಸರ್ಕಾರಿ ವಾಹನ ಏನ್ ತೋರಿಸು ತೋರಿಸ್ಬೇಕಂತೆ. ಈ ದೇಶ ನಂದು, ಈ ರಾಜ್ಯ ನಂದು, ಈ ದೇಶ ನಂದು, ನೀವು ಹಾಕಿರೋ ಯೂನಿಫಾರ್ಮ್ ನಂದು, ಎಲ್ಲದಕ್ಕೂ ಪ್ರೂಫ್ ತೋರಿಸಬೇಕಾಗಿಲ್ಲ. ಕಾನೂನು ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಎಲ್ಲಿಂದ ಬರ್ತೀರಿ ನೀವು? ಬಂಧುಗಳೇ ನಮಸ್ಕಾರ. ನೀವು ಅವಾಗಿಂದ ನೋಡಿದ್ರಿ ನಮ್ಮ ಇವರೇನು ಇನ್ಸ್ಪೆಕ್ಟರ್ ಅಂತ. ಬನ್ನಿ ಸರ್, ಬನ್ನಿ ಸರ್. ನೀವು ಅದೇನು ಹೇಳಿ ಒಂದ್ ನಿಮಿಷ ಅಂತೀರ. ಬನ್ನಿ ಸರ್, ಅಲ್ಲ ಹೇಳಿ ಬನ್ನಿ ಸರ್. ಅಲ್ಲ ಹೌದು, ಬೇಜಾರಾಗ್ತಾ ಇದೆ ನೋಡಿ ಸರ್. ಗಾಡಿ ಸರ್ಕಾರಿ ವಾಹನ, ನಿಮ್ಮ ತೆರಿಗೆ ಹಣ ಸರ್ಕಾರಿ ವಾಹನ ದುರುಪಯೋಗ ಆಗ್ತಾ ಇದೆ. ರಸ್ತೆಯಲ್ಲಿ ಓಡಾಡ್ತಾ ಇದೆ ಗಾಡಿನ ನಮ್ಮವ್ರು ಕೇಳಿದ್ದಾರೆ. ಅವನು ದುರುಪಯೋಗ ಮಾಡ್ತಾ ಇರುವಂತದ್ದು ಬಹುತೇಕವಾಗಿ ಖಾತ್ರಿ ಆಗಿದೆ. 100% ಅಲ್ಲ ಅಂದ್ರೂ 90% ಮೇಲ್ನೋಟಕ್ಕೆ ನಿಮ್ಮ ಕಾನೂನು ಏನು ಪದದಲ್ಲಿ ಹೇಳಿದ್ರೆ ಪ್ರೈಮ ಫೇಸಿಯ ಅವ್ನು ದುರುಪಯೋಗ ಮಾಡ್ಕೊಂಡಿದ್ದು ಗೊತ್ತಾಗಿದೆ. ದುರುಪಯೋಗ ಮಾಡ್ಕೊಂಡು ನಾವು ಕೇಳಿದ್ವಿ ಅವನಿಗೆ, ಯಾವುದು ಸರ್ಕಾರಿ ವಾಹನ ಯಾವ ಇಲಾಖೆಗೆ ಸೇರಿದೆಯಪ್ಪ ಹೇಳಪ್ಪ, ಇದು ಸಂಬಂಧಪಟ್ಟ ಇಲಾಖೆಯವ್ರಿಗೆ ಫೋನ್ ಮಾಡೋದು ಏನು ಅಂತ ಕೇಳೋಣ ಅಂತ ನಾವು ಹೇಳಿದೀವಿ. ಆತ ಏನ್ ಮಾಡ್ತಾನೆ, ಯಾವ ಇಲಾಖೆ ಅಂತ ಹೇಳಲ್ಲ, ತಾನು ಯಾಕೆ ವಾಹನ ತಂದೀನಿ ಅಂತ ಹೇಳಲ್ಲ, ಆದ್ರೆ ಸರ್ಕಾರಿ ವಾಹನ ಅನ್ನೋದು ಖಾತ್ರಿ ಆಗಿದೆ. ಈಗ ಸರ್ಕಾರಿ ವಾಹನನ ಯಾರೋ ಒಬ್ಬ ಅನಧಿಕೃತ ವ್ಯಕ್ತಿ ಆತನಿಗೆ ಆ ಸರ್ಕಾರಿ ವಾಹನವನ್ನ ಅಲರ್ಟ್ ಮಾಡದೇ ಇರುವಂತಹ ಒಬ್ಬ ಡ್ರೈವರ್, ಆಸ್ಟ್ರೇಲಿಯಾ ಒಬ್ಬ ಡ್ರೈವರು ಆ ಗಾಡಿನ ಎತ್ಕೊಂಡು ಹಿಂಗೆ ಬೇಕಾಬಿಟ್ಟು ದುರ್ಬಳಕೆಯನ್ನ ಮಾಡಬೇಕಾದ್ರೆ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ, ಜವಾಬ್ದಾರಿಯುತ ಸಾರ್ವಜನಿಕನಾಗಿ ಅದನ್ನ ಪ್ರಶ್ನೆ ಮಾಡಿ ಅವನ ಮೇಲೆ ಕಾನೂನು ಬಾಹಿರವಾಗಿ, ಅಂದ್ರೆ ಏನಂತಾರೆ, ಯಾವುದೇ ರೀತಿ ಹಲ್ಲೆ ಮಾಡ್ದಲೆ, ಇನ್ನೊಂದು ಮಾಡ್ದಲೆ, ಅಥವಾ ನಮ್ಮ ಕಾನೂನಲ್ಲಿ ನಮ್ಗೆ ಇಲ್ಲದೆ ಇರ್ತಕ್ಕಂಥ ಅವಕಾಶಗಳನ್ನ ಬಳಸಿ ದಬ್ಬಾಳಿಕೆ ದೌರ್ಜನ್ಯ ಮಾಡ್ದಲೆ ಅದನ್ನ ಯಾರು ಕಾನೂನಿನ ವ್ಯಾಪ್ತಿ ಒಳಗಡೆ ಆತನ ಬಾಯಿ ಬಿಡಿಸ್ಬೇಕಾಗಿತ್ತೋ ಆತನ ಅವ್ರ ಬಳಿಗೆ ನಾವು ಇವತ್ತು ಬಂದು, ಸಾರ್ ನೋಡಿ ಸರ್ ಕತ್ಕೊಂಡು ಹೋಗಿದ್ದಾನೆ, ದಯವಿಟ್ಟು ನೀವು ಅವ್ರಿಗೆ ತಿಳ್ಕೊಳ್ಳಿ, ಅವನು ಕತ್ಕೊಂಡ್ ಬಂದಿದ್ದಾನೆ ಅಂತ ಅನ್ಸುತ್ತೆ, ಯಾವ ಇಲಾಖೆ ಇದು ಅಂತ ಹೇಳ್ತಾ ಇಲ್ಲ, ಇಲಾಖೆ ಯಾವುದು ಅಂತ ಪತ್ತೆ ಹಚ್ಕೊಡಿ, ಆ ಇಲಾಖೆಗಾರ ಹೋಗಿ ನಾವು ದೂರು ಕೊಡ್ತೀವಿ, ನಿಮ್ಗೂ ನಮ್ಗೂ ಅವ್ರಿಗೆ ಸಂಬಂಧ ಇರಲ್ಲ ಅಂತ ನಾವು ಕೇಳಿದ್ರೆ ಇವ್ರು ಏನ್ ಹೇಳ್ಬೇಕು, ಒಬ್ಬ ಇನ್ಸ್ಪೆಕ್ಟ್ರು ಹೇಳ್ಬಿಡ್ತೀನಿ ಕೊಡ್ತೀವಿ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಏನ್ ಹೇಳ್ಬೇಕು, ನೀವು ಬನ್ರಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಯಾವ ಇಲಾಖೆಗೆ ನೀವು ಬಂದಿರೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಇಲಾಖೆಗೆ ಸಂಬಂಧಿಸಿದ್ದು ನೀವೇನ್ ಮಾಡಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ನಾನು ಅದಕ್ಕೆ ಹೇಳಿದೆ, ನೋಡ್ರಿ ನಿಮಗೆ ಸಂಬಂಧ ಇಲ್ಲದೆ ಇರ್ಬೋದು, ಆ ವಾಹನ ನಂದು, ನಾನ್ ತೆರಿಗೆ ಕಟ್ಟೋದು, ಈ ದೇಶದ ವಾಹನ, ಈ ರಾಜ್ಯದ ವಾಹನ, ನಂದು ವಾಹನ ಅದು ನಾನು ಹೇಳಿದೆ. ಹಂಗಾದ್ರೆ ನೀನು RC ಬುಕ್ ತೋರ್ಸಪ್ಪ, ನೀನು RC ಬುಕ್ ತೋರ್ಸಪ್ಪ ವಾಹನದು ಅಂತ. ಇಡೀ ದೇಶ, ಇಡೀ ರಾಜ್ಯ ನಮ್ಮಂತ ಕಾಪಾಡ್ಕೋಬೇಕು ಅಂತ ಬಯಸ್ತಾ ಇರುವಂತ ಜನರಿಂದ ಇರೋದ್ರಿ, ನಮ್ಮಂತ ಜನರಿಂದ ಇರೋದು. ಸೊ ಹಾಗಾಗಿ ಇಲ್ಲಿ ಮುಗ್ದಿಲ್ಲ ಇನ್ನ. ಸೊ ಹಾಗಾಗಿ ನಾನು ಅದನ್ನ ನೋಡ್ಕೊಳ್ಳಿ, ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ನೀವು ಪೊಲೀಸರು ಇರೋದೇ ಅದಕ್ಕೆ, ಅನ್ಯಾಯ, ಕಾನೂನು ಬಾಹಿರ ಚಟುವಟಿಕೆಗಳು ಇನ್ನೊಂದೇನೋ ನಡೆದಾಗ ಅದು ಮಾಡ್ಕೊಳ್ಬೇಕು. ಎರಡನೇದು, ನಾನು ವೆರಿ ಬೇಸಿಕ್ ಆಗಿ ನಾನು ಏನು ಬಯಸೋದೇನಂತ, ನಾನು ಯಾಕೆ ತೂವಂದೆ ಅಂತ ಹೇಳ್ತೀನಿ, ನಾನು ಯಾಕೆ ತೂವಂದೆ ಅಂತ ಹೇಳ್ತೀನಿ. ವೆರಿ ಬೇಸಿಕ್ ಆಗಿ ಸಾಮಾನ್ಯ ಪ್ರಜೆಯಾಗಿ ನಾನು ಬಯಸೋದೇನು ಅಂತ ಅಂದ್ರೆ, ಎಲ್ಲ ಅನ್ಯಾಯ, ಅಕ್ರಮ, ದೌರ್ಜನ್ಯ, ಕಾನೂನು ಬಾಹಿರ ಚಟುವಟಿಕೆಗಳು ನಡೆದಾಗ ನಾವು ಅದನ್ನ ಧೈರ್ಯವಾಗಿ ನಮಗಾಗುವಂತ ಎಲ್ಲಾ ರಿಸ್ಕ್ಗಳನ್ನ ತೆಗೆದುಕೊಂಡು ಪಣಕ್ಕಿಟ್ಟು ಆ ಕೆಲಸವನ್ನ ಮಾಡಿ ನಿಮ್ಮ ಹತ್ರ ಬಂದಾಗ ಕನಿಷ್ಠ ಹಿಂಗ್ ಅನ್ನೋದ್ ಬೇಡ, ಹಿಂಗ್ ಮಾಡೋ ಕೆಲಸ ಯಾಕೆ ಮಾಡ್ತೀರಿ, ಹಿಂಗ್ ಅನ್ನೋದ್ ಬೇಡ ರೀ, ಹಿಂಗ್ ತಲೆ ಮೇಲೆ ಕೈ ಕೆಲಸ ಯಾಕೆ ಮಾಡ್ತೀರಿ? ಅವ್ರು ಅದನ್ನೇ ಮಾಡ್ತಾ ಇದ್ದಾರೆ. ನಾವು ಪತ್ತೆ ಮಾಡಕ್ಕಾಗುತ್ತಾ? ಏನ್ ಮಾಡ್ಬೇಕು ಕೇಳ್ತಾ ಇದ್ರೆ ಮರ್ಯಾದೆ ಕೊಡಿ, ಮರ್ಯಾದೆ ಕೊಡೋಣ ಸರ್, ಮರ್ಯಾದೆನ ಕೊಡ್ತಾರೆ ಸರ್. ಮರ್ಯಾದೆ ಅನ್ನೋದು ನೋಡಿ, ಪ್ರೋಟೋಕಾಲ್ ಮರ್ಯಾದೆ ಸರ್, ಪ್ರೋಟೋಕಾಲ್ ನೀವು ತಿಳ್ಕೊಳ್ಳಿ, ಪ್ರೋಟೋಕಾಲ್ ಮರ್ಯಾದೆ ನೋಡಿ. ನಿಮ್ಗೆ ನಿಮ್ ಸಬಾರ್ಡಿನೇಟ್ಸ್ ಎಲ್ಲ ಮರ್ಯಾದೆ ಕೊಡ್ತಾರೆ. ನೀವು ನಿಮ್ಮ ACP, IG, DGP ಕೊಡ್ತೀರಾ, ಅವ್ನು ಯಾವನು ಒಬ್ಬ ಅಯೋಗ್ಯ IGP ಯಾರೋನು ನೇಮಕಾತಿ ಇಲಾಖೆ ಜೈಲಲ್ಲಿ ಬಂದಲ್ಲ, ಎಷ್ಟೋ 2 ವರ್ಷ ಜೈಲಲ್ಲಿ ಬಂದ ಒಬ್ಬ ಯಾರೋ ಎಂತ ಹೇಳಿ ಸರ್, ಎಂತ ನೇಮಕಾತಿ ಭ್ರಷ್ಟಾಚಾರ ಮಾಡೋದು ಬಂದ್ರಿ, ಅವನಿಗೂ ಪಾಪ ಎಷ್ಟು ಸರಿ ನೀವು ಸರಿ ಹೊಡೆದಿದ್ದೀರಾ, ಅದು ನಿಮ್ದು ಪ್ರೋಟೋಕಾಲ್. ಆದ್ರೆ ನಮಗೆ ಗಟ್ಟಲ್ಲಿ ಬರ್ಬೇಕು ಸರ್. ನಿಮ್ ನೋಡ್ರಿ ಯೂನಿಫಾರ್ಮ್ ನೋಡಿ ತಪ್ಪಬೇಕು, ಸರಿ ಹೊಡಿಬೇಕು ಅಂತ, ಅದ್ ಬರ್ತಿಲ್ಲ ನಿಮ್ ಬಿಹೇವಿಯರ್ ಅಲ್ಲಿ. ನಿಮ್ ನೋಡಿದ್ರೆ ನಿಮ್ ಕೆಲಸ, ನಿಮ್ ಕೆಲಸದಲ್ಲೂ ನಮ್ಗೆ ಅದು ಬರ್ತಾ ಇಲ್ಲ, ನಮ್ಗೆ ಅನಿಸ್ತಾ ಇಲ್ಲ. ಅದನ್ನ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನಮ್ಗೆ ಅನಿಸ್ಬೇಕು, ಇಡೀ ಸಮಾಜಕ್ಕೆ ಹಂಗೆ ಅನಿಸ್ಬೇಕು. ಪೊಲೀಸರ ಮೇಲೆ ನೋಡ್ರಿ, ಪೊಲೀಸರ ಮೇಲೆ ನೋಡಿ, ನಾನು ಇವತ್ತು ನಿಂತ್ಕೊಂಡು ಸುಳ್ಳು ಆರೋಪ ಮಾಡ್ಬಿಟ್ರು ನಿಮ್ಮ ಮೇಲೆ ಜನ ನಂಬ್ತಾರೆ. ಯಾಕೆ ಗೊತ್ತಾ ಸರ್, ಎಲ್ರಿಗೂ ನಿಮ್ಮಿಂದ ಇತರಕ್ಕೆ ಒಂದಲ್ಲ ಒಂದು ರೀತಿಯ ಸಂತ್ರಸ್ತರು ಜನರು. ಈಗ ನೀವು ನಿಮ್ಮ ಹೆಸರೇನು ಸರ್? ಕೇಳ್ರಿ, ಮಾತಾಡಿ, ದಯವಿಟ್ಟು ಮಾತಾಡಿ, ಆಯ್ತಾ? ಏನು ಈ ಅಟ್ಲೀಸ್ಟ್ ನೀವು ಕೊಡ್ತಕ್ಕಂಥ ದೂರು ಅಥವಾ ನಮ್ಗೆ ಸಂಬಂಧ ಕೊಡಲು ಆ ವಿಚಾರ ಆಯ್ತು, ನಾವು ನಮ್ಮ ಬೇಜಾರ
ಶಾಸಕರಿದ್ದಾರೆ, ಅವರ ಹತ್ರ ನಾವು ಡಿಸ್ಕಸ್ ಮಾಡ್ತೀವಿ. ಏನು ಇದಕ್ಕೇನು ಕ್ರಮ ಕೈಗೊಳ್ಬೋದು ಅಂತ ವಿಚಾರ ಮಾಡೋಣ, ಆಯ್ತಾ? ಇದರಲ್ಲಿ ಯಾರಿಗೂ ಕೇಳ್ರಿ, ನೀವು ಮಾಡಿದ ತಪ್ಪು ಅಂತ ನಾವೇನು ಹೇಳ್ತಾ ಇಲ್ಲ. ಈಗ ನಿಮ್ಗೆ ಒಂದು ನಿಮಿಷ ಕೇಳಿ, ಈಗ ಕೇಳಿ, ಒಂದು ನಿಮಿಷ ಕೇಳಿ, ಅವ್ರೇನು ತಪ್ಪು ಮಾಡಿದ್ರು ನಿಮಗೆ? ಈಗ ಕೇಳಿ, ಈಗ ಏನಿದ್ದಾಗ ಈಗ ವಿಚಾರಣೆ ಮಾಡಬೇಕು, ವಿಚಾರಣೆ ಮಾಡ್ತೀವಿ, ಅರ್ಥ ಆಯ್ತಾ? ಫಸ್ಟ್ ಠಾಣೆಗೆ ಬಂದಾಗ ನಮ್ಮದು ಯಾರೋ ದೂರು ತಗೊಂಡ್ಬಂದಾಗ ದೂರನ್ನ ಫಸ್ಟ್ ನಾವು ಎನ್ಕ್ವೈರಿ ಮಾಡೋದು ನಮ್ಮ ಡ್ಯೂಟಿ. ಏಕೆಂದರೆ ಏನು ದೂರು ತರ್ತಾರೆ ಅದು ಎಲ್ಲದೂ ಸತ್ಯವಾಗಿರಲ್ಲ, ಅರ್ಥ ಆಯ್ತಾ? ಎಲ್ಲ ದೂರುಗಳು ಸತ್ಯವಾಗಿರಲ್ಲ. ಫಸ್ಟ್ ದೂರನ್ನ ವಿಚಾರಣೆ ಮಾಡೋದು ನಮ್ಮ ಡ್ಯೂಟಿ, ಮಾಡ್ತೀವಿ. ಅದು ದೂರು ಸತ್ಯ ಅಂದಾಗ ಮುಂದಿನ ವಿಚಾರಣೆ ಏನು ಮಾಡಬೇಕು, ಏನು ಕಾನೂನು ರೀತಿ ಕ್ರಮ ಕೈಗೊಳ್ಬೋದು, ನಮ್ಮ ವ್ಯಾಪ್ತಿಗೆ ಏನು ಬರುತ್ತೋ ಅದನ್ನು ನಾವು ಏನು ಮಾಡ್ಬೋದು ಅನ್ನೋದು ನಮಗೆ ಗೊತ್ತಿರುತ್ತೆ. ಇಲ್ಲ ನಮಗೆ ಗೊತ್ತಿಲ್ಲ ಅಂದರೆ ನಮ್ಮ ಏರ್ ಆಫೀಸರ್ನ ತಿಳ್ಕೊತೀವಿ, ಆಯಿತಾ? ಇದು ಹೈರಾರ್ಕಿ ಇದೆ, ಆಯಿತಾ? ತಿಳ್ಕೊಂಡು ನಾವು ಏನಿದೆ ಅದು ಕ್ರಮ ಕೈಗೊಳ್ಳೋಣ. ನೀವು ಅದರಲ್ಲಿ ಅದನ್ನು ಬಿಟ್ಬಿಟ್ಟು ಯಾವುದು ನಿಮ್ಮ ವೈಯಕ್ತಿಕ ವಿಚಾರ ಏನು ಅಲ್ವಾ? ಇದು ಅವಶ್ಯಕತೆ ಇಲ್ಲ, ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ. ಬನ್ನಿ ಒಳಗಡೆ ಕೂತ್ಕೊಳ್ಳಿ, ನೀವೇನು ಬರ್ಕೊಡ್ತೀರೋ ಬರ್ಕೊಡಿ, ಓಕೆನಾ? ಇದನ್ನ ನಮ್ಮ ಇನ್ಸ್ಪೆಕ್ಟರ್ ಇದ್ದಾರೆ, ನಮ್ಮ ACP ಸಾಹೇಬ್ರು ಇದ್ದಾರೆ, DCP ಸಾಹೇಬ್ರು ಇದ್ದಾರೆ, ಅವ್ರ ಹತ್ರ ವಿಚಾರ ಮಾಡೋಣ. ಇದಕ್ಕೇನು ಕಾನೂನು ಕ್ರಮ ಕೈಗೊಳ್ಬೋದು. ಈಗ ನಿಮಗೆ ಕೇಳಿ ಅಲ್ವಾ? ಅದನ್ನ ನಾವು ಮಾಡೋಣ, ಆಯ್ತಾ? ಅದ್ರಲ್ಲಿ ಏನು ಬೇರೆ ದ್ವಂದ್ವಗಳಿಲ್ಲ, ಬೇರೆ ಏನು ಕನ್ಫ್ಯೂಷನ್ಸ್ ಇಲ್ಲ, ಏನಿಲ್ಲ. ಬನ್ನಿ ಒಳಗಡೆ ಬನ್ನಿ. ನೀವು ಕಾನೂನು ಪ್ರಕಾರ ಮಾತಾಡ್ತಾ ಇದ್ರಿ, ಆದ್ರೆ ಇವರು ಯಾವ ACP ನ ಯಾವ ಇನ್ಸ್ಪೆಕ್ಟರ್ ನ ಕೇಳ್ಕೊಂಡು ನನಗೆ ಅಂತ ಕೇಳಿದಾಗ RC ಬುಕ್ ತೋರ್ಸಪ್ಪ ನೀನು ಅಂತ ಕೇಳಿದ್ರು. ಕೋಪ ಬಂದಿದ್ದ ನೀವು ಹೇಗೆ ನನ್ನನ್ನ ಕೋಪದಲ್ಲಿ ಮಾತಾಡ್ಬೇಕು ಅಂತ ಕೇಳಿದ್ರು. ನನಗೆ ಕೋಪ ಬರೋದು ಕಾರಣ ಒಂದ್ ನಿಮಿಷ ಕೇಳಿ. ಈಗ ಆಗೋ ವಿಚಾರನ ಮಾತಾಡೋಣ. ನಾವೇನು ಬಂದಿದ್ದೀವಿ ಅಲ್ಲಿ ಬುಕ್ಕಲ್ಲಿ ಏನ್ ಬರ್ಕೊಂಡ್ರು ಗೊತ್ತಾ? ಅದು ಅವ್ರ ಇದಕ್ಕೆ ಬರ್ಕೊಂಡ್ರು ಹೇಳ್ತಾ ಇದಾರೆ, ಗಲಾಟೆ ಅಂತ ಬರ್ಕೊಂಡಿದ್ದಾರೆ. ಗಲಾಟೆ ಇಲ್ಲ ಆಯ್ತು, ಗಲಾಟೆ ಎಲ್ಲ ಆಯ್ತು. ಗಲಾಟೆ ಅಂತ ಬರ್ಕೊಂಡ್ರು. ನಾವು ನಿಂತು ಬೇಕು ಅಂತ ಗಲಾಟೆ ಮಾಡಿದೀವಿ ಅನ್ನೋದನ್ನ ಅದೇನ್ ವಿಚಾರ ಇದೆ ಅದನ್ನೇ ಬರ್ಕೋಬೇಕು. ಸರ್ಕಾರಿ ವಾಹನ ದುರ್ಬಳಕೆ ಅಂತ ಬರ್ಕೋಬೇಕು. ಈಗ ನಾವೇ ಏನಾದ್ರು ಬಂದ್ಬಿಟ್ಟು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಬಿಟ್ಟಿದ್ರೆ